ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007, ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ವೀಕ್ಷಕರೇ, ಹೊಸ ಪ್ಲೇಲಿಸ್ಟ್. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರಸ್ತುತವಾಗಿ ಗೋಚಾರದಲ್ಲಿ ಶನೈಶ್ವರ ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಆದರೆ ಬರುವ ಜುಲೈ 26ರಿಂದ ನ್ಯಾಯಕಾರಕ ಮತ್ತು ಕರ್ಮಕಾರಕ ಗ್ರಹ ಶನೈಶ್ವರ ಮೀನರಾಶಿಯಲ್ಲಿಯೇ ತನ್ನ ಮಾರ್ಗೀ ಚಲನೆ ಅಂದರೆ ನೇರ ಚಲನೆಯನ್ನು ಅಂತ್ಯಗೊಳಿಸಿ ವಕ್ರೀ ಚಲನೆಯನ್ನು ಆರಂಭಗೊಳಿಸಲಿದ್ದಾನೆ. ಇದು ಶನಿಯ ರಾಶಿ ಪರಿವರ್ತನೆ ಅಲ್ಲ, ಶನಿಯ ವಕ್ರಗತಿಯ ಚಲನೆ. ಮೀನರಾಶಿಯಲ್ಲಿಯೇ ಸಂಚರಿಸುವನು, ಆದರೆ ಇಲ್ಲಿ ಚಲನೆಯ ದಿಕ್ಕನ್ನು ಬದಲಿಸುವನು. ಅಂದರೆ ಇದುವರೆಗೂ ಮಾರ್ಗೀಯಾಗಿ ಸಂಚರಿಸುವಂತಹ ಶನಿದೇವ ಮೀನರಾಶಿಯಲ್ಲಿ ಇನ್ನು ಮುಂದೆ ಜುಲೈ 26ರಿಂದ ಡಿಸೆಂಬರ್ 10 ಅಂದರೆ 138 ದಿನಗಳ ಅವಧಿಯವರೆಗೆ ವಕ್ರಗತಿಯಲ್ಲಿ ಮೀನರಾಶಿಯಲ್ಲಿ ಸಂಚರಿಸುವನು. ಶನಿಗ್ರಹ ಆಗಲಿ ಅಥವಾ ಯಾವುದೇ ಒಂದು ಗ್ರಹವಾಗಲಿ ವಕ್ರಿಯಾದಾಗ ಅದನ್ನು ಭೂಮಿಯ ಮೇಲಿಂದ ಗಮನಿಸಿದರೆ ನಿಧಾನವಾಗಿ ಚಲಿಸುವಂತೆ ಕಂಡುಬರುತ್ತದೆ ಅಥವಾ ಸ್ಟೇಷನರಿ ಆದಂತೆ ಗೋಚರಿಸುತ್ತದೆ. ಭೂಮಿಯೂ ಕೂಡ ಚಲಿಸುವ ಕಾರಣ ವಕ್ರೀ ಗ್ರಹಗಳು ಭೂಮಿಯಿಂದ ಹಿಮ್ಮುಖವಾಗಿ ಚಲಿಸುವಂತೆ ಕಂಡುಬರುತ್ತವೆ. ಶನೈಶ್ವರ ಸಾಧಾರಣವಾಗಿ 140 ದಿನ ಅವಧಿಯವರೆಗೆ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ವಕ್ರತ್ವ ಪಡೆಯುವುದಕ್ಕೆ ಮುಂಚೆ 5 ದಿನ, ಕೊನೆಗೆ 5 ದಿನ ತಟಸ್ಥವಾದಂತೆ ಅಥವಾ ಸ್ಟೇಷನರಿ ಆದಂತೆ ಕಂಡುಬರುವನು. ವಕ್ರೀ ಗ್ರಹಗಳ ಪ್ರಭಾವ ತುಂಬಾ ಶಕ್ತಿಶಾಲಿಯಾಗಿರುತ್ತದೆ. ಯಾವಾಗ ಗ್ರಹಗಳು ಸೂರ್ಯನಿಂದ 4 ರಾಶಿ ಮುಂದೆ ಅಥವಾ 4 ರಾಶಿಗಳ ಹಿಂದೆ ಚಲಿಸುತ್ತವೆ ಆಗ ವಕ್ರತ್ವವನ್ನು ಪಡೆಯುತ್ತವೆ. ಇದನ್ನ ರಿಟ್ರೋಗ್ರೇಡೆಡ್ ಮೋಷನ್ ಆಫ್ ಪ್ಲಾನೆಟ್ಸ್ ಅಂತ ಕರೀತಾರೆ. ಅಂದರೆ 4 ರಾಶಿ ಅಂದ್ರೆ ಸೂರ್ಯನಿಂದ 120 ಡಿಗ್ರಿ ಮುಂದೆ ಅಥವಾ ಸೂರ್ಯನಿಂದ 120 ಡಿಗ್ರಿ ಹಿಂದೆ ಚಲಿಸುವಾಗ ಗ್ರಹಗಳು ವಕ್ರತ್ವವನ್ನು ಪಡಿತವೆ. ಗ್ರಹಗಳು ವಕ್ರಿಯಾದಾಗ ಗ್ರಹಗಳ ಏನು ಊರ್ಜೆ ಇದೆ, ಸಂಪೂರ್ಣವಾದ ಊರ್ಜೆ ನೇರವಾಗಿ ಭೂಮಿಯನ್ನ ಮತ್ತು ಜಾತಕನನ್ನ ತಲುಪುತ್ತದೆ. ಇದೇ ಕಾರಣಕ್ಕೆ ವಕ್ರೀ ಗ್ರಹಗಳ ಪ್ರಭಾವ ತುಂಬಾ ತೀಕ್ಷ್ಣವಾಗಿರುತ್ತದೆ ಮತ್ತು ಶಕ್ತಿಶಾಲಿಯಾಗಿರುತ್ತದೆ. ವಕ್ರೀ ಗ್ರಹಗಳು ತನ್ನ ಪ್ರಭಾವವನ್ನ ನಿಧಾನವಾಗಿ ತೋರಿಸುತ್ತವೆ ಅಥವಾ ಫಲಗಳನ್ನು ನೀಡ್ತವೆ, ಆದರೆ ನಿಶ್ಚಿತವಾಗಿಯೂ ಕೂಡ ನೀಡ್ತವೆ. ಡಿಲೇಡ್ ಬಟ್ ನಾಟ್ ಡಿನೈಡ್. ವಕ್ರೀ ಗ್ರಹಗಳಿಂದ ಬರುವಂತಹ ಪಾಸಿಟಿವ್ ಎನರ್ಜಿ ಆಗಲಿ ಅಥವಾ ನೆಗೆಟಿವ್ ಎನರ್ಜಿ ಆಗಲಿ, ಧನಾತ್ಮಕ ಊರ್ಜೆ ಆಗಲಿ ಅಥವಾ ಋಣಾತ್ಮಕ ಊರ್ಜೆ, ಎರಡೂ ಊರ್ಜೆಗಳು ಭೂಮಿಯನ್ನ ಅಥವಾ ಜಾತಕನನ್ನ ನೇರವಾಗಿ ತಲುಪುತ್ತವೆ. ಅವುಗಳ ಪ್ರಭಾವ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ. ಕಾರಣ ಅವು ಸೂರ್ಯನ ಮಾಧ್ಯಮವನ್ನು ಪಡೆಯದೆ ಭೂಮಿಯನ್ನ ಅಥವಾ ಜಾತಕನನ್ನ ನೇರವಾಗಿ ತಲುಪುತ್ತವೆ. ಹೀಗಾಗಿ ಆ ಗ್ರಹಗಳಲ್ಲಿರುವ ನಕಾರಾತ್ಮಕ ಊರ್ಜೆ ಮತ್ತೆ ಸಕಾರಾತ್ಮಕ ಊರ್ಜೆ ಎರಡೂ ಕೂಡ ಇಲ್ಲಿ ನೇರವಾಗಿ ಭೂಮಿಯನ್ನು ತಲುಪ್ತವೆ. ಸೂರ್ಯನಿಂದ ಫಿಲ್ಟರ್ ಆಗುವುದಿಲ್ಲ, ಸೂರ್ಯನ ಮಾಧ್ಯಮವನ್ನೇ ಪಡೆಯುವುದಿಲ್ಲ. ಹೀಗಾಗಿ ನೇರವಾಗಿ ಭೂಮಿಯನ್ನು ತಲುಪ್ತವೆ, ಜಾತಕನನ್ನ ತಲುಪ್ತವೆ. ಇದು ಕರ್ಮಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಸವಾಲುಗಳನ್ನು ಎದುರಿಸುವ ಹಾಗೆ ಮಾಡುತ್ತದೆ. ವಕ್ರೀ ಗ್ರಹಗಳು ಜಾತಕದಲ್ಲಿ ಪೆಂಡಿಂಗ್ ಕರ್ಮವನ್ನು ಕೂಡ ಸೂಚಿಸ್ತವೆ. ಪೆಂಡಿಂಗ್ ಕರ್ಮ ಆಗಲಿ, ಋಣ ಆಗಲಿ, ಡೆಬಿಟ್ ಆಗಲಿ ಸೂಚನೆ ಕೊಡ್ತವೆ. ಒಂದು ವಿಶೇಷವಾದ ಸಂದೇಶವನ್ನು ಕೂಡ ಕೊಡ್ತವೆ. ಅಪೂರ್ಣತೆಯನ್ನು ಸೂಚಿಸ್ತವೆ. ಇದರ ಜೊತೆಗೆ ಸೂರ್ಯ ಮತ್ತೆ ಚಂದ್ರರಿಗೆ ವಕ್ರತ್ವ ಇರುವುದಿಲ್ಲ. ರಾಹು ಕೇತುಗಳು ಛಾಯಾಗ್ರಹಗಳು ಯಾವತ್ತೂ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾ ಇರ್ತವೆ. ಶನಿ 140 ದಿನ ವಕ್ರಿಯಾಗಿ ಸಂಚಾರ ಮಾಡ್ತಾನೆ. ಇನ್ನು ಗುರು 120 ದಿನ, ಕುಜ 80 ದಿನ, ಶುಕ್ರ 42 ದಿನ, ಬುಧ 24 ದಿನ ವಕ್ರಿಯ ಆಗ್ತಾರೆ. ವೀಕ್ಷಕರ, ಶನೈಶ್ವರ ವಕ್ರಿಯ ಆದಾಗ ವಾಯು ತತ್ವ ಕೆಡುತ್ತದೆ. ಇದರಿಂದ ಅನಾಹತ ಚಕ್ರ, ಶರೀರದಲ್ಲಿರುವ ಚಕ್ರದಲ್ಲಿ ಅನಾಹತ ಚಕ್ರವು ಡಿಸ್ಟರ್ಬ್ ಆಗುತ್ತದೆ. ಇದರಿಂದ ಸ್ವಲ್ಪ ಸ್ಪರ್ಶ ಜ್ಞಾನ ಅಥವಾ ಟಚ್ ಎಲಿಮೆಂಟ್ ಇದು ಡಿಸ್ಟರ್ಬ್ ಆಗುತ್ತದೆ. ಅಂದ್ರೆ ಅದು ಇಂದ್ರಿಯಗಳಲ್ಲಿ ಒಂದು. ವೀಕ್ಷಕರೇ, ಇದು ವಕ್ರೀ ಗ್ರಹಗಳ ಒಂದು ಮಾಹಿತಿ. ಮೀನರಾಶಿಯಲ್ಲಿ ನ್ಯಾಯಕಾರಕ ಕರ್ಮಕಾರಕ ಗ್ರಹ ಶನೈಶ್ವರ ವಕ್ರಗತಿಯಲ್ಲಿ 138 ದಿನ ಸಂಚಾರ ಮಾಡ್ತಾ ಇದ್ದಾನೆ. ಈಗಾಗಲೇ ಗ್ರಹಗಳ ವಕ್ರತ್ವ ಕುರಿತು ವಿವರಣೆಯನ್ನು ನೀಡಿದ್ದೇನೆ. ಇನ್ನು ಮುಂದೆ ಶನೈಶ್ವರ ಮತ್ತೆ ಮೀನರಾಶಿ ಇವುಗಳನ್ನ ಕೂಡ ಚಿಂತಿಸೋಣ. ಕಾರಣ ಶನಿಯು ಮೀನರಾಶಿಯಲ್ಲಿ ವಕ್ರತ್ವವನ್ನು ಪಡಿತಾ ಇದೆ. ಈಗ ವಕ್ರತ್ವ ಅಂದ್ರೆ ಏನು ಗೊತ್ತಾಯ್ತು, ಶನಿ ಅಂದ್ರೆ ಏನು, ಮೀನರಾಶಿ ಅಂದ್ರೆ ಏನು, ಮೀನರಾಶಿಯಲ್ಲಿ ಶನಿಯ ಒಂದು ವಕ್ರತ್ವ ಯಾಕೆ ಪ್ರಾಮುಖ್ಯತೆ ಪಡೆದಿದೆ ಎಂಬುದನ್ನು ಚಿಂತಿಸೋಣ.
ಶನೈಶ್ವರ ಸೌರವ್ಯೂಹದ ಮಂದಗ್ರಹ, ತುಂಬಾ ಕೊನೆಯಲ್ಲಿ ಬರ್ತಾನೆ. ನ್ಯಾಯಕಾರಕ ಗ್ರಹ, ಕರ್ಮಕಾರಕ ಗ್ರಹ, ಮಂದಗ್ರಹ. ಸ್ಯಾಟರ್ನ್ ಈಸ್ ಎ ಬಿಗ್ ಅಂಡ್ ಟಫ್ ಟಾಸ್ಕ್ ಮಾಸ್ಟರ್. Saturn is a karak for detachment. Saturn represents our limits, our boundaries in life. Saturn is a cool planet. ಶಿಸ್ತು, ಡಿಸಿಪ್ಲಿನ್ಗೆ ಕಾರಕ ಗ್ರಹ ಶನಿ. ಇದರ ಜೊತೆ ಶನಿ ನ್ಯಾಯ ಮತ್ತೆ ಕರ್ಮದ ಜೊತೆಗೆ ಕಟು ಸತ್ಯಕ್ಕೆ ಕಾರಕ ಗ್ರಹ. ಇನ್ನು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರ ಇದೆ. ಮೀನ ರಾಶಿ ಅಂದ್ರೆ ವಕ್ರತ್ವ ಅಂದ್ರೆ ಏನ್ ಗೊತ್ತಾಯ್ತು, ಶನಿ ಅಂದ್ರೆ ಏನ್ ಗೊತ್ತಾಯ್ತು. ಮೀನ ರಾಶಿ ಒಂದು ದ್ವಿಸ್ವಭಾವ ರಾಶಿ, ಡ್ಯುಯಲ್ ನೇಚರ್. ಗುರುವಿನ ರಾಶಿ ಇದೆ, ಶುಕ್ರನಿಗೆ ಉಚ್ಚ ರಾಶಿ, ಕೇತು ಅತ್ಯಂತ ಸುಖ ಪಡುವ ರಾಶಿ. ಕಾರಣ ಮೋಕ್ಷ ರಾಶಿ, ಅಂತ್ಯರಾಶಿ ಅಂತ ಕರೀತಾರೆ. ವಿಷ್ಣುವಿನ ಪಾದವನ್ನು ಪ್ರತಿನಿಧಿಸುವಂಥದ್ದು. ಗುರು ಅಂದ್ರೆ ಧರ್ಮ, ಶುಕ್ರ ಇಲ್ಲಿ ಭೋಗ ವಿಲಾಸ ಮತ್ತೆ ಮೋಕ್ಷ, ಕೇವಲ ಭೋಗ ವಿಲಾಸ ಅಲ್ಲ. ಇನ್ನು ಕೇತು ನೇರವಾಗಿ ಮೋಕ್ಷ. ಇದು ಒಂದು ಕನಸಿನ ರಾಶಿಯಾಗಿದೆ. ಸಬ್ ಕಾನ್ಸಿಯಸ್ ಮೈಂಡ್ ಅನ್ನ ರೀಪ್ರೆಸೆಂಟ್ ಮಾಡುತ್ತೆ. ಇಂಟ್ಯೂಷನ್ಗಳು ಗೊತ್ತಾಗ್ತವೆ. ಇದರ ಜೊತೆ ಸ್ವಲ್ಪ ಎಸ್ಕೇಪಿಸಮ್ ಇದೆ ಮೀನರಾಶಿಯಲ್ಲಿ, ಜಾರಿಕೊಳ್ಳುವ ಸ್ವಭಾವನೂ ಇದೆ. ಹೀಗಾಗಿ ಮೀನರಾಶಿಯಲ್ಲಿ ಶನಿಯ ಚಲನೆ, ವಕ್ರಿ ಚಲನೆ 138 ದಿನ ಅಂದ್ರೆ ಸುಮಾರು 4.5 ತಿಂಗಳು ವೀಕ್ಷಕರೇ. ಇದು ಈ ಪ್ರೆಡಿಕ್ಷನ್ಗಳು 4.5 ತಿಂಗಳಿಗೆ ಅಪ್ಲೈ ಆಗ್ತವೆ. ಸೊ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಶನಿ ವಕ್ರಿಯ ಆದಾಗ ನಾವು ನಮ್ಮ ಹಳೆಯ ಕರ್ಮಗಳನ್ನ, ಕೆಲವು ನಿರ್ಣಯಗಳನ್ನ ಪುನರ್ವಿಮರ್ಶೆ ಮಾಡಬೇಕು, ಮರು ಆಲೋಚನೆಯನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಶನಿ ಪ್ರೇರೇಪಿಸ್ತಾರೆ. ಸ್ಯಾಟರ್ನ್ ಫೋರ್ಸಸ್ ಅಸ್ ಟು ರೀಕನ್ಸಿಡರ್ ಆರ್ ರೀಚೆಕ್ ಅವರ್ ಲೇಟೆಸ್ಟ್ ಪ್ರೀವಿಯಸ್ ಡಿಸಿಷನ್ಸ್, ಪ್ರೀವಿಯಸ್ ಕರ್ಮಾಸ್. ಅವುಗಳನ್ನ ಸರಿ ಮಾಡಿಕೊಳ್ಳಲು, ಕರೆಕ್ಷನ್ ಮಾಡಿಕೊಳ್ಳಲು ಶನೈಶ್ವರ ವಕ್ರಿ ಆದ ಒಂದು ಅವಕಾಶವನ್ನು ಕೊಡ್ತಾನೆ. ಸ್ಯಾಟರ್ನ್ ವಿಲ್ ಗಿವ್ ಯು ಒನ್ ಚಾನ್ಸ್ ಟು ಮೇಕ್ ದ ಕರೆಕ್ಷನ್ಸ್ ಅಬೌಟ್ ಅವರ್ ಪಾಸ್ಟ್ ಕರ್ಮಾಸ್, ಪಾಸ್ಟ್ ಡಿಸಿಷನ್ಸ್. ಇದರ ಜೊತೆ ಶನಿ ನ್ಯಾಯಕಾರಕ, ಅವನು ದಯಾಮಯಿ, ಅವಕಾಶವನ್ನು ಕೊಡ್ತಾ ಇದ್ದಾನೆ. ಕ್ರೂರನಲ್ಲ, ಕರ್ಮ ಸುಧಾರಿಸಲು ಅವಕಾಶ ನೀಡುವನು. ಸರಿ ಮಾಡಿಕೊಳ್ಳದೆ ಇದ್ದರೆ ನಂತರ ನ್ಯಾಯಕಾರಕನಾಗಿ ನಿರ್ಣಯವನ್ನು ದಂಡದ ರೂಪದಲ್ಲಿ ನೀಡುವನು. ಪನಿಷ್ಮೆಂಟ್, ಹಿ ಈಸ್ ಎ ಜಡ್ಜ್. ಹೀಗಾಗಿ ಶನೈಶ್ವರ ವಕ್ರಿಯ ಆದಾಗ ಈ ಅವಧಿಯಲ್ಲಿ ಭವಿಷ್ಯ ಕರ್ಮಗಳ ಬದಲಾಗಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದ್ರ ಬದಲಾಗಿ ಅದನ್ನ ಪೆಂಡಿಂಗ್ ಇಟ್ಟು ಈ ವರ್ತಮಾನ ಮತ್ತು ಭೂತಕಾಲದ ಕೆಲವು ಕರ್ಮಗಳನ್ನ ನಾವು ಸರಿಪಡಿಸಬೇಕಾಗುತ್ತೆ. ಏನಾಗಿದೆ, ನಮ್ಮಿಂದ ತಪ್ಪಾಗ್ತಾ ಇದೆಯಾ ಅಂತ, ರಾಂಗ್ ರೂಟ್ ಏನಾದರೂ ಹಿಡಿತಾ ಇದೆಯಾ ಅಂತ. ಇನ್ನು ಶನೈಶ್ವರ ವಕ್ರಿಯ ಆದಾಗ ವಿ ಹ್ಯಾವ್ ಟು ಸ್ಟಾಪ್ ಥಿಂಕಿಂಗ್ ಅಬೌಟ್ ದ ಫ್ಯೂಚರ್, ಫಾಸ್ಟ್ ಫಾರ್ವರ್ಡ್. ವಿ ಹ್ಯಾವ್ ಟು ಟೇಕ್ ಅ ಯೂ ಟರ್ನ್. ಮತ್ತೆ ತಿರುಗಿ ಬರಬೇಕು. ಯೂ ಟರ್ನ್ ಟು ದೇರ್ ಇಸ್ ಅ ಲಿಂಕ್ ಟು ಪಾಸ್ಟ್ ಕರ್ಮಾಸ್. ಹಾಗಾದ್ರೆ ಬನ್ನಿ, ಶನೈಶ್ವರನ ವಕ್ರಿ ಚಲನೆ ಜುಲೈ 26ರಿಂದ ಡಿಸೆಂಬರ್ 10 ಈ 138 ಅವಧಿಯವರೆಗೆ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಎಂಬುದನ್ನು ಪ್ರತಿಯೊಂದು ರಾಶಿಗೂ ಸೆಪರೇಟ್ ವಿಡಿಯೋ ಮಾಡೋಣ. ಸಾಮಾನ್ಯ ಫಲಗಳ ರೂಪದಲ್ಲಿ ಯಾವ ರೀತಿಯ ಶುಭಾಶುಭ ಫಲಗಳು ಸಿಗ್ತವೆ ಎಂಬುದನ್ನ ತಿಳಿಬೇಕು. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಮುಂದೆ ಆಗಸ್ಟ್ ಮಾಸ ಭವಿಷ್ಯ ಬರುತ್ತೆ. ಕುಜ ಮಿಥುನದಲ್ಲಿ ಪ್ರವೇಶ ದ್ವಾದಶ ರಾಶಿಗಳ ಮೇಲೆ ಬರುತ್ತೆ. ಇದರ ಜೊತೆಗೆ ಬುಧನ ಪರಿವರ್ತನೆ ಇದೆ, ಶುಕ್ರ ಕನ್ಯಾದಲ್ಲಿ ಬರ್ತಾನೆ. ಈ ರೀತಿ ಹಲವಾರು ವಿಡಿಯೋಸ್ಗಳು ಬರುತ್ತವೆ. ಅದಕ್ಕೆ ವೈಜ್ಞಾನಿಕ ತಳಹದಿ ಆಧಾರದ ಮೇಲೆ ಜ್ಯೋತಿಷ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಅತ್ರಿಪುತ್ರ 007. ಇದೇ ವಿಡಿಯೋಗಳನ್ನ ಸಮಯ ಸಿಕ್ಕರೆ ಆಂಗ್ಲ ಭಾಷೆಯಲ್ಲಿಯೂ ಕೂಡ ಅಪ್ಲೋಡ್ ಮಾಡಲಾಗುತ್ತದೆ. ನಮ್ಮ ಆಂಗ್ಲ ಭಾಷೆಯ ವೀಕ್ಷಕರು ಕೂಡ ಅವುಗಳನ್ನ ಗಮನಿಸಬಹುದು. ಕಂಟೆಂಟ್ ಸೇಮ್ ಇರುತ್ತೆ, ಆದರೆ ಭಾಷೆ ಬೇರೆ ಆಗಿರುತ್ತದೆ. ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಶನಿಯ ವಕ್ರೀ ಚಲನೆ 138 ದಿನಗಳ ಅವಧಿಯವರೆಗೆ ಇರುವಂತಹ ಫಲಗಳು, ಅನ್ಯ ಗ್ರಹಗಳನ್ನ ಇಲ್ಲಿ ಪರಿಗಣಿಸಿಲ್ಲ. ವೈಯಕ್ತಿಕವಾಗಿ ಶನೈಶ್ವರನ ಫಲಗಳು, ಸಾಮಾನ್ಯ ಫಲಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಕಾರಣ ಮುಂದೆ ತುಂಬಾ ವಿಡಿಯೋಗಳು ಬರ್ತವೆ. ಈಗಾಗಲೇ ಹೇಳಿದಂತೆ ಆಗಸ್ಟ್ ಮಾಸ ಭವಿಷ್ಯ, ಮಿಥುನದಲ್ಲಿ ಕುಜ, ಕರ್ಕದಲ್ಲಿ ಬುಧ, ಕನ್ಯಾದಲ್ಲಿ ಶುಕ್ರ. ವೀಕ್ಷಕರೇ, ವಕ್ರೀ ಗ್ರಹಗಳು ನಿಧಾನವಾಗಿ ಫಲಗಳನ್ನು ಕೊಡ್ತವೆ. ನಿಮ್ಮನ್ನು ಈ ಅವಧಿಯಲ್ಲಿ ಸ್ವಲ್ಪ ಸ್ಲೋ ಮಾಡ್ತವೆ. ಫೋರ್ಸಸ್ ಯು ಟು ರಿವ್ಯೂ ಯುವರ್ ಪಾಸ್ಟ್ ಕರ್ಮಾಸ್, ಪೂರ್ವ ಕರ್ಮಗಳನ್ನ ರಿವ್ಯೂ ಮಾಡಕ್ಕೆ ಹೇಳ್ತವೆ, ಇವ್ಯಾಲ್ಯೂಯೇಟ್ ಮಾಡಕ್ಕೆ ಹೇಳ್ತವೆ, ಇಮೋಷನಲ್ ಬೌಂಡ್ರಿಗಳನ್ನ ಸೆಟ್ ಮಾಡಕ್ಕೆ ಹೇಳ್ತವೆ. ಹೀಗಾಗಿ ಏನೋ ಒಂದು ಇನ್ಕಂಪ್ಲೀಟ್ ಆಗಿದೆ, ಏನೋ ಒಂದು ಮಿಸ್ಟೇಕ್ ಆಗಿದೆ, ಅದನ್ನ ಸರಿಪಡಿಸೋಕೆ ಒಂದು ಒಳ್ಳೆಯ ಸಮಯವಾಗಿದೆ. ಇದು ಒಂದು ಹೊಸ ಕೆಲಸಗಳನ್ನ, ಕಾರ್ಯಗಳನ್ನ ಆರಂಭಿಸೋದಕ್ಕೂ ಬದಲಾಗಿ ಹಳೆಯ ತಪ್ಪುಗಳನ್ನ ಸರಿಪಡಿಸುವ ಒಂದು ಅವಧಿಯಾಗಿದೆ. ವೀಕ್ಷಕರೇ, ಹಾಗಾದ್ರೆ ಬನ್ನಿ
ನಿಮ್ಮ ರಾಶಿಗಳ ಮೇಲೆ ಶನಿಯ ವಕ್ರೀ ಚಲನೆ ಯಾವ ರೀತಿಯ ಪ್ರಭಾವ ಬೀರಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ತಲುಪಲಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಿಮ್ಮದು ಸಿಂಹರಾಶಿ, ರಾಜರಾಶಿ ಆಗಿದೆ. ಪ್ರಸ್ತುತವಾಗಿ ಸಿಂಹರಾಶಿಗೆ ಶನೈಶ್ವರ, ನ್ಯಾಯಕಾರಕ ಕರ್ಮಕಾರಕ ಶನೈಶ್ವರ ರಂಧ್ರಭಾವದಲ್ಲಿ ಇದ್ದಾನೆ, ಮೀನರಾಶಿಯಲ್ಲಿದ್ದಾನೆ. ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಶನೈಶ್ವರ 6ನೆಯ ಭಾವ ಮತ್ತು 7ನೆಯ ಭಾವದ ಅಧಿಪತ್ಯವನ್ನು ಹೊಂದಿದಂತಹ ಗ್ರಹ. 6ನೆಯ ಭಾವಾಧಿಪತಿಯಾಗಿ ರೋಗಾಧಿಪತಿಯಾದ, ಅದರ ಜೊತೆ ನೈಸರ್ಗಿಕ ರೋಗಾಧಿಪತ್ಯವೂ ಆತನಿಗಿದೆ. ಇನ್ನು 7ಮ ಭಾವ ಮಾರಕ ಭಾವ. ಹೀಗಾಗಿ ಸಿಂಹರಾಶಿಯ ಅಧಿಪತಿಯಾದ ಸೂರ್ಯನು ಶನೈಶ್ವರನಿಗೆ ಉತ್ತಮ ಭಾವಗಳ ಅಧಿಪತ್ಯವನ್ನ ನೀಡಿಲ್ಲ. 6ನೆಯ ಭಾವಾಧಿಪತಿಯಾಗಿ ದುಸ್ಥಾನಾಧಿಪತಿ ಮತ್ತೆ ರೋಗಾಧಿಪತಿ, ಮತ್ತೆ ಕಳತ್ರ ಭಾವಾಧಿಪತಿಯಾಗಿ ಮಾರಕಾಧಿಪತಿ ಆಗುವನು. ಇನ್ನು ಶನಿ ಸಂಚರಿಸುವ ಭಾವವನ್ನು ನೋಡೋಣ. ಶನೈಶ್ವರ ಮೀನದಲ್ಲಿದ್ದಾನೆ, ಅಂದರೆ ಪ್ರಸ್ತುತವಾಗಿ ನಿಮ್ಮ ರಂಧ್ರ ಭಾವದಲ್ಲಿದ್ದಾನೆ, ಅಷ್ಟಮ ಭಾವದಲ್ಲಿದ್ದಾನೆ. ಅಷ್ಟಮ ಭಾವ ಇಸ್ ರಿಲೇಟೆಡ್ ಟು ಸಡನ್ ಇವೆಂಟ್ಸ್, ಆಕಸ್ಮಿಕ ಘಟನೆಗಳು. ಅಷ್ಟಮ ಶನಿಯ ಫಲಗಳು ಕರ್ಮಾಧಾರಿತ, ಯೋಗಾಧಾರಿತ ಮತ್ತು ಭಾವಾಧಾರಿತವಾಗಿದೆ. ಆದರೂ ಕೂಡ ನಾರ್ಮಲಿ ಅಷ್ಟಮ ಶನಿಯ ಫಲಗಳನ್ನು ನಕಾರಾತ್ಮಕವಾಗಿ ಸೂಚಿಸಲಾಗುತ್ತದೆ, ಕಾರಣ ಭಾವ ಚೆನ್ನಾಗಿಲ್ಲ. ಭಾವದ ಜೊತೆಗೆ ಪಾದವನ್ನು ಕೂಡ, ಯಾವ ಪಾದದಿಂದ ಪ್ರಭಾವ ಬೀರ್ತಾ ಇದೆ ಅದನ್ನು ಕೂಡ ನೋಡಬೇಕು. ಅಷ್ಟಮ ಭಾವ ಚೆನ್ನಾಗಿಲ್ಲ, ಓಕೆ, ಅದು ಚಕ್ರವ್ಯೂಹದಲ್ಲಿ ಸಿಲುಕಿಸುತ್ತದೆ. ಆಲ್ಮೋಸ್ಟ್ 2028ರವರೆಗೂ ಶನೈಶ್ವರ, 2028 ಫೆಬ್ರವರಿವರೆಗೂ ಅಷ್ಟಮ ಭಾವದಲ್ಲಿ ಇರ್ತಾನೆ. ಈಗ ಪ್ರಸ್ತುತವಾಗಿ ಜುಲೈ 26, 2026ರಿಂದ ಡಿಸೆಂಬರ್ 10, 2026 138 ದಿನ, ಸುಮಾರು 4.5 ತಿಂಗಳ ಅವಧಿಯವರೆಗೆ ಶನೈಶ್ವರ ಮೀನರಾಶಿಯಲ್ಲಿ, ಅಂದ್ರೆ ನಿಮ್ಮ ರಂಧ್ರ ಭಾವದಲ್ಲಿ, ಅಷ್ಟಮ ಭಾವದಲ್ಲಿ, ನಿಗೂಢ ಭಾವದಲ್ಲಿ, ರಹಸ್ಯ ಭಾವದಲ್ಲಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ನೇರ ಚಲನೆಯನ್ನು ತ್ಯಾಗ ಮಾಡಿ ವಕ್ರ ಚಲನೆಯನ್ನು ಆರಂಭಿಸ್ತಾನೆ. ದಿಸ್ ಈಸ್ ನೋನ್ ಆಸ್ ರಿಟ್ರೋಗ್ರೇಡೆಡ್ ಮೋಷನ್ ಆಫ್ ಸ್ಯಾಟರ್ನ್, ಪ್ಲಾನೆಟ್ ಸ್ಯಾಟರ್ನ್. ಈ 38 ದಿನಗಳ ಅವಧಿಯಲ್ಲಿ ಶನೈಶ್ವರ ನಿಮ್ಮ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರ್ತಾರೆ. ಗಂಡಾಂತರ ಭಾವ, ಮೃತ್ಯು ಭಾವ, ನಿಗೂಢ ಭಾವ, ರಹಸ್ಯ ಭಾವ, ಮಾಂಗಲ್ಯ ಭಾವ, ಐಸೋಲೇಷನ್, ಪ್ರತ್ಯೇಕಿಸುವ ಭಾವ, ಸೆಪರೇಷನ್ ಭಾವ, ಇನ್ಲಾಸ್ಗಳನ್ನ ರೀಪ್ರೆಸೆಂಟ್ ಮಾಡುತ್ತದೆ. ದಾಂಪತ್ಯ ಸುಖವನ್ನ ರೀಪ್ರೆಸೆಂಟ್ ಮಾಡುತ್ತೆ. ಅದು ಇತರರ ಪ್ರಾಪರ್ಟಿ, ಇತರರಿಗೆ ಸಂಬಂಧಪಟ್ಟಂತ ಆಸ್ತಿಯನ್ನ ರೀಪ್ರೆಸೆಂಟ್ ಮಾಡುತ್ತೆ. ತುಂಬಾ ಕಾರಕತ್ವಗಳಿದ್ದಾವೆ. ಸೊ 6th ಲಾರ್ಡ್ ಇನ್ 8th ಹೌಸ್ ರಿಟ್ರೋಗ್ರೇಡೆಡ್, 7th ಲಾರ್ಡ್ ಈಸ್ ಇನ್ 8th ಹೌಸ್ ರಿಟ್ರೋಗ್ರೇಡೆಡ್. ಅಫ್ಕೋರ್ಸ್ 6th ಲಾರ್ಡ್ ಇನ್ 8th ಹೌಸ್ ಗಿವ್ಸ್ ಸರಳ ವಿಪರೀತ ರಾಜಯೋಗ ಒಂದು ಕಡೆ ಇದೆ, ಕಾರಣ ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ತೆರಳುವನು, ಹೋದಾಗ ಶುಭ ಫಲಗಳನ್ನು ನೀಡುವನು. ಓಕೆ, ಆದರೆ ಸಂಚರಿಸುವ ಭಾವ ಚೆನ್ನಾಗಿಲ್ಲ, ಭಾವಗಳ ಅಧಿಪತ್ಯ ಚೆನ್ನಾಗಿಲ್ಲ. ಇನ್ನು ಮುಂದೆ 138 ದಿನ ಮೊದಲೇ ಮಂದವಾದಂತಹ ಶನೈಶ್ವರ ಈಗ ವಕ್ರೀಚಲನೆಯನ್ನು ಆರಂಭಿಸಿದಾಗ ಇನ್ನಷ್ಟು ಮಂದನಾಗುವನು, ಇನ್ನಷ್ಟು ನಿಧಾನಗತಿಯಲ್ಲಿ ಫಲಗಳನ್ನು ನೀಡುವನು. ಓಕೆ, ಭಾವಾಧಾರಿತ ಫಲಗಳು ಚೆನ್ನಾಗಿಲ್ಲ. ಅಷ್ಟಮ ಭಾವ, ಆಕಸ್ಮಿಕ ಸಮಸ್ಯೆಗಳು ಬರ್ತವೆ. ಆಕಸ್ಮಿಕ ಒಂದು ಸಮಸ್ಯೆ ಮುಗಿದ್ರೆ ಇನ್ನೊಂದು ಸಮಸ್ಯೆ ಬರುವಂಥದ್ದು. ಅದೇ ರೀತಿ ಪಾದ, ಲೋಹ ಪಾದ, ಇದು ಕೂಡ ಒಳ್ಳೆಯದಲ್ಲ. ಭಾವನೂ ಚೆನ್ನಾಗಿಲ್ಲ, ಪಾದನೂ ಚೆನ್ನಾಗಿಲ್ಲ. ಈ 6 ತಿಂಗಳು, ಮುಂದಿನ 4.5 ತಿಂಗಳು ತುಂಬಾ ಡಿಫಿಕಲ್ಟ್ ಇರುತ್ತೆ. ಶನೈಶ್ವರ ಚಕ್ರವ್ಯೂಹದಲ್ಲಿ ಸಿಲುಕಿಸುವನು. ಅಷ್ಟಮ ಶನಿ, ಭಾವ ಚೆನ್ನಾಗಿಲ್ಲ, ಪಾದ ಪ್ರಭಾವಿಸುವ ಪಾದ ಚೆನ್ನಾಗಿಲ್ಲ, ಚಕ್ರವ್ಯೂಹದಲ್ಲಿ ಸಿಲುಕಿಸ್ತಾನೆ. ಯಾವ ರೀತಿ ಅಂದ್ರೆ ಅಭಿಮನ್ಯುವಿನ ತರ ಪರಿಸ್ಥಿತಿ ಆಗುತ್ತದೆ. ಅಪೂರ್ಣ ಜ್ಞಾನವೂ ಕೂಡ ಇಲ್ಲಿ ಬರುತ್ತೆ, ಸಮಸ್ಯೆ ಬರುತ್ತೆ. ಶ್ರೀಕೃಷ್ಣೇನ ಸುಭದ್ರೇಶು ಗರ್ಭಾವಸ್ಥೆ ನಿರೂಪಿತ. ಸುಭದ್ರೆಗೆ ಗರ್ಭಾವಸ್ಥೆಯಲ್ಲಿದ್ದಾಗ ಶ್ರೀಕೃಷ್ಣನು ಆ ಜ್ಞಾನವನ್ನು ನಿರೂಪಣೆ ಕೊಡ್ತಾನೆ ದಿವ್ಯ ಜ್ಞಾನ. ರಹಸ್ಯಂ ಚಕ್ರವ್ಯೂಹಸ್ಯ ಅಂತ ಹೇಳ್ತಾರೆ. ಚಕ್ರವ್ಯೂಹದ ರಹಸ್ಯವನ್ನು ತಿಳಿಸುವನು ಯಾರು? ಅಭಿಮನ್ಯು ಗರ್ಭಾವಸ್ಥೆಯಿಂದ. ಅಭಿಮನ್ಯು ಸ್ಥಿತೇ ಗರ್ಭೆ, ಅಭಿಮನ್ಯು ಗರ್ಭಾವಸ್ಥೆಯಲ್ಲಿ ಇದ್ದಾಗ ದಿವ್ಯ ಜ್ಞಾನಂ ಯುತೋ ಶೃಣುಹು ಮೀನ್ಸ್ ಕೇಳಿಕೊಳ್ಳುವನು. ರಹಸ್ಯಂ ಚಕ್ರವ್ಯೂಹಸ್ಯ, ಆದರೆ ಚಕ್ರವ್ಯೂಹದ ರಹಸ್ಯವನ್ನ ಸಂಪೂರ್ಣಂ ನತ ಜ್ಞಾತವ, ಸಂಪೂರ್ಣವಾಗಿ ತಿಳಿದುಕೊಳ್ಳಲು ವಿಫಲನಾಗುವನು. ಕಾರಣ ಕೃಷ್ಣನಿಗೇನೋ ಕೆಲಸ ಬರುತ್ತೆ, ಅಪೂರ್ಣ ಜ್ಞಾನವನ್ನು ಒಳಗಡೆ ಹೋಗುವ ಪ್ರವೇಶ ಯಾವ ರೀತಿ ಮಾಡಬೇಕು ಅಂತ ಮಾತ್ರ ತಿಳಿಸಿರ್ತಾನೆ.
ಅಷ್ಟರಲ್ಲಿ ಏನೋ ಕೆಲಸ ಬಂದಾಗ ಎದ್ದು ಹೋಗಿಬಿಡ್ತಾನೆ, ಆ ಜ್ಞಾನ ಅಲ್ಲಿ ಅಪೂರ್ಣವಾಗಿ ಉಳಿಯುತ್ತೆ. ಇನ್ನು ನಿಮ್ಮದು ಕೂಡ ಪರಿಸ್ಥಿತಿ ಇದೇ ಆಗುತ್ತೆ. ಅಷ್ಟಮ ಶನಿ, 8th house ಈಸ್ ರಿಲೀಸ್ ಆಫ್ ಎನರ್ಜಿ, ಡ್ರೈನಿಂಗ್ ಆಫ್ ಎನರ್ಜಿ ವೀಕ್ಷಕರೇ. 6th ಲಾರ್ಡ್ ಇನ್ 8th house, ಲೀಕೇಜ್ ಆಫ್ ಎನರ್ಜಿ. ಬಟ್ ಎನಿ ಹೌ ಸ್ವಲ್ಪ ಉತ್ತಮ ಫಲಗಳನ್ನ ನಿಧಾನಗತಿಯಲ್ಲಿ ಸಿಗಬಹುದು 6ನೇ ಭಾವದ್ದು ಅಷ್ಟಮದಲ್ಲಿ. ಇದರ ಜೊತೆಗೆ 7th ಲಾರ್ಡ್ ಇನ್ 8th house ಎರಡು ಬರುತ್ತೆ. ಈ 7th ಲಾರ್ಡ್ ಇನ್ 8th house ಬಂದಾಗ ಸಂಗಾತಿಗೆ ಸಂಬಂಧಪಟ್ಟಂತ ಋಣಗಳು ಬರ್ತವೆ. ಸಂಗಾತಿ ಆಗಲಿ, ಪ್ರೇಯಸಿ ಆಗಲಿ, ಪ್ರಿಯಕರನಾಗಲಿ, ಇವರಿಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳು ಇವರ ನಡೆ ಗುಪ್ತವಾಗಿರುತ್ತದೆ, ನಿಗೂಢವಾಗಿರುತ್ತದೆ. ಈಗಾಗಲೇ ಅವರ ಜೀವನದಲ್ಲಿ ರಹಸ್ಯಮಯ ಪರಿವರ್ತನೆ ನಡೀತಾ ಇರುತ್ತೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ರಹಸ್ಯಮಯ ಪರಿವರ್ತನೆಗಳು, ಸಮ್ ಇವೆಂಟ್ಸ್ ಆರ್ ಟೇಕಿಂಗ್ ಪ್ಲೇಸ್ ಬಿಹೈಂಡ್ ದ ಸ್ಕ್ರೀನ್, ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಸೊ ವಕ್ರಿ ಶನಿ ಈಸ್ ಇಂಡಿಕೇಟಿಂಗ್ ಸಮಥಿಂಗ್. ಮಾತೃ ವಂಶದ ಜೊತೆ ಕೆಲವು ಕರ್ಮಗಳನ್ನ ಕೂಡ ಇಂಡಿಕೇಟ್ ಮಾಡುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ಸಂಗಾತಿ ಮತ್ತೆ ಮಾತೃಕರ್ಮ ಇವರ ಜೊತೆ ಸ್ವಲ್ಪ ಪೆಂಡಿಂಗ್ ಕರ್ಮ ಇರುತ್ತದೆ. ಇಲ್ಲಿ ಗುಪ್ತ ಶತ್ರುಗಳನ್ನ ಕೊಡ್ತಾನೆ ಅಷ್ಟಮ ಶನಿ. ಗುಪ್ತ ಶತ್ರುಗಳು, ಗುಪ್ತ ವಿದ್ಯೆಯನ್ನು ಕೂಡ ಕೊಡ್ತಾನೆ. ಇದರ ಜೊತೆ ಐಸೋಲೇಷನ್ ಕೊಡ್ತಾನೆ ಫ್ಯಾಮಿಲಿ ಲೈಫ್ನಿಂದ ಅಥವಾ ದಾಂಪತ್ಯದಿಂದ. ಗುಪ್ತ ವಿದ್ಯೆ ಡಿಟ್ಯಾಚ್ಮೆಂಟ್ ಕೂಡ ಕೊಡ್ತಾನೆ. ದಾಂಪತ್ಯ ಕಲಹ, ಇಲ್ಲಿ ಮಾರಲ್ ಐಸೋಲೇಷನ್ ಅಂತ ಇಂಡಿಕೇಟ್ ಮಾಡುತ್ತೆ. ಮಾರಲ್, ಇಟ್ ಈಸ್ ನಾಟ್ ಲೀಗಲ್. ಇಫ್ ಸಂಬಡಿ ಇಸ್ ಸಫರಿಂಗ್ ಟೂ ಮಚ್ ಅಂಡ್ ಅವರ ಜಾತಕದಲ್ಲಿ ಆ ರೀತಿಯ ಕಾಂಬಿನೇಷನ್ಸ್ಗಳಿದ್ರೆ ಅನ್ಯಗ್ರಹಗಳಿಂದ, ಅಷ್ಟಮ ಶನಿ ಟಾಕ್ಸಿಕ್ ರಿಲೇಷನ್ಶಿಪ್ಗಳನ್ನ ಅಂತ್ಯ ಮಾಡುವನು. ಅದು ಫೆಬ್ರವರಿ 2028 ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ವಿಚಾರಗಳನ್ನ ನೀವು ರೀಕನ್ಸಿಡರ್ ಮಾಡಬೇಕಾಗುತ್ತೆ, ಪುನರ್ವಿಮರ್ಶೆ ಮಾಡಬೇಕಾಗುತ್ತೆ. ಇದಕ್ಕೂ ಮುಂಚೆ ನಿಮ್ಮಿಂದ ಏನು ತಪ್ಪಾಗಿದೆ. ಇಲ್ಲಿ ಸ್ಟಬ್ಬಾರ್ನೆಸ್ ಇರಬಾರ್ದು, ಹಠಮಾರಿತನ ಇರಬಾರ್ದು. ಕೆಲವು ಇದಕ್ಕಿಂತ ಮುಂಚೆ ಮಾಡಿದಂಥ ನಿರ್ಣಯಗಳಾಗಲಿ ಅಥವಾ ಕೆಲವು ವಿಚಾರಗಳು, ಆಲೋಚನೆಗಳಾಗಲಿ, ಕರ್ಮಗಳಾಗಲಿ, ಇಟ್ ಇಸ್ ಅ ಮಾರಲ್ ಐಸೋಲೇಷನ್. ದಾಂಪತ್ಯ ಸುಖ ಶೂನ್ಯವನ್ನಾಗಿ ಮಾಡುವನು. ಇದರ ಜೊತೆಗೆ ಇಲ್ಲಿ ಡಿಪ್ರೆಷನ್ ಕೂಡ ಕೆಲವರಿಗೆ ಕೊಡ್ತಾನೆ. ಕೆಲವರು ಹ್ಯಾಬಿಟೆಡ್ ಆಗುವರು. ಎಷ್ಟೋ ಜನ ಇಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಟೇಕ್ ದ ಹೆಲ್ಪ್ ಆಫ್ ಸಮ್ ನೆಗೆಟಿವ್ ಥಿಂಗ್ಸ್. ಕೆಲವರು ವ್ಯಸನಗಳನ್ನ ಮಾಡ್ತಾರೆ, ಇನ್ನು ಕೆಲವರು ನಿದ್ರೆ ಮಾತ್ರೆಗಳನ್ನ ತಗೋತಾರೆ. ಇಲ್ಲಿ ನಿದ್ರಾಹೀನತೆ ಬರ್ತಾ ಇರುತ್ತೆ. ಸೊ ತೂಕ ಜಾಸ್ತಿ ಆಗುತ್ತೆ, ಅಪಘಾತ ಯೋಗನೂ ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ವಾತ ಸಮಸ್ಯೆ ಬರುವಂಥದ್ದು, ಆಮೇಲೆ ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಬರುತ್ತೆ. ಆ್ಯಂಡ್ ಅಗೇನ್ ದಿರ್ ಇಸ್ ಸಮಥಿಂಗ್ ಪ್ರಾಬ್ಲಮ್ ವಿತ್ ದ ಬಾಡಿ ವೇಸ್ಟ್. 100% ಇಲ್ಲಿ ಈ ರೀತಿ ಆಗುತ್ತೆ. ಅಪಾನವಾಯು ಸಮಸ್ಯೆ ಬರುತ್ತೆ. ಇನ್ನು ಎಕ್ಸ್ಕ್ರೇಟರ್ ಆರ್ಗನ್ಸ್ ಅಥವಾ ಬಾಡಿ ವೇಸ್ಟ್ ರಿಮೂವಲ್ ಇದು ಪ್ರಾಪರ್ಲಿ ಆಗಲ್ಲ, ನೆಗೆಟಿವ್ ಇದು ಕಂಪ್ಲೀಟ್ಲಿ ಆಗಲ್ಲ. ಸೊ ಸಮ್ ಇಂಪ್ಯೂರಿಟೀಸ್ ಆರ್ ಸಮ್ ಟ್ರೇಸಸ್ ವಿಲ್ ಲೆಫ್ಟ್ ಇನ್ ಟು ದ ಬಾಡಿ that will give some obesity or some constitution problems ಅಂತ ಹೇಳ್ಬೋದು. ಈ ರೀತಿಯಾಗಿ ಒಂದು ಸಮಸ್ಯೆ ಮುಗಿದ್ರೆ ಇನ್ನೊಂದು ಸಮಸ್ಯೆ ಬರುತ್ತೆ ವೀಕ್ಷಕರೇ. ತುಂಬಾನೇ ಇದೆ ಇಲ್ಲಿ. ಅಷ್ಟಮ ಶನಿಯ ಫಲಗಳು ವಕ್ರಿ ಆದಾಗ ತುಂಬಾನೇ ಇರುತ್ತೆ. ಬಟ್ ನೋಡೋಣ, ವಿಡಿಯೋಲಿ ಅಂತ ತುಂಬಾ ಜಾಸ್ತಿ ಆಗಿದೆ ಈಗಲೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ಅವರು ಕೂಡ ಕಾರಣ. ಮುಂದೆ ಇದು ಪ್ಲೇ ಲಿಸ್ಟ್ ಒಂದಾಯಿತು ಶನಿದ್ದು. ಮುಂದೆ ಕುಜ ಪರಿವರ್ತನೆ, ಬುಧ ಪರಿವರ್ತನೆ, ಶುಕ್ರ ಪರಿವರ್ತನೆ, ಆಗಸ್ಟ್ ಮಾಸ ಭವಿಷ್ಯ 4 ಪ್ಲೇ ಲಿಸ್ಟ್ಗಳು ಬರ್ತವೆ. ಮತ್ತು ಈ ಎಲ್ಲ ಪ್ಲೇ ಲಿಸ್ಟ್ಗಳನ್ನ ಮತ್ತೆ ಆಂಗ್ಲ ಮಾಧ್ಯಮದಲ್ಲಿ ಕೂಡ ಅಪ್ಲೋಡ್ ಮಾಡಲಾಗುತ್ತೆ ಎಲ್ಲ ವಿಡಿಯೋವನ್ನು. ಇದರ ಅರ್ಥ, ಸೊ ಯಾರಿಗೆ ಇಂಗ್ಲೀಷ್ನಲ್ಲಿ ವಿಡಿಯೋವನ್ನು ಕೇಳೋದು ಆಸಕ್ತಿ ಇದೆ ಅವರು ಕೂಡ ಇದನ್ನು ನೋಡಿ ತಿಳ್ಕೊಬೋದು. ಸೊ ವೈಜ್ಞಾನಿಕ ತಳಹದಿ ಆಧಾರದ ಮೇಲೆ ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಅದ್ಭುತ ವಿಡಿಯೋಗಳನ್ನು ವೀಕ್ಷಿಸಲು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಯಾಕೆ ಮಾಡಬೇಕಂದ್ರೆ ವೈಜ್ಞಾನಿಕ ತಳಹದಿ ಆಧಾರದ ಮೇಲೆ ಜ್ಯೋತಿಷ್ಯವನ್ನು ನಿಮ್ಮದೇ ಆದ ಭಾಷೆ, ಕನ್ನಡ ಭಾಷೆಯಲ್ಲಿ ತಿಳ್ಕೊಳ್ಳಲು ಮತ್ತು ಆಂಗ್ಲ ಭಾಷೆಯಲ್ಲಿ ತಿಳ್ಕೊಬೋದು. ಸೊ ಆಸ್ಟ್ರಾಲಜಿ ಆ್ಯಸ್ ಇಟ್ ಈಸ್, ದೇರ್ ಇಸ್ ನೋ ಮ್ಯಾನಿಪ್ಯುಲೇಷನ್ ಬೇಸ್ಡ್ ಆನ್ ದ ಸೈಂಟಿಫಿಕ್ ರಿಸರ್ಚ್. ಇಲ್ಲಿ ಯಾವುದೇ ಮ್ಯಾನಿಪ್ಯುಲೇಷನ್ ಇರೋದಿಲ್ಲ. ಆ್ಯಸ್ ಇಟ್ ಈಸ್, ಸಬ್ಜೆಕ್ಟ್ ಹೆಂಗಿದೆ ಹಾಗೆ. ಅಷ್ಟಮ ಶನಿಯು ಶುಭ ಫಲಗಳನ್ನು ನೀಡುವನು ಇಲ್ಲ. ಶನಿಯ ಫಲಗಳು ಕರ್ಮಾಧಾರಿತ, ಯೋಗಾಧಾರಿತ, ಭಾವಾಧಾರಿತ. ಆದರೆ ಇಲ್ಲಿ ಭಾವಾಧಾರಿತ ಮತ್ತು ಪಾದಾಧಾರಿತ ಫಲವು ಸರಿ ಇಲ್ಲ. ಯಾವುದೇ ಯೋಗವನ್ನು ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಸಬ್ಸ್ಕ್ರೈಬರ್ಗಳ ಕೌಂಟನ್ನು ಹೆಚ್ಚು ಮಾಡಲು ಅಥವಾ ವ್ಯೂವರ್ಸ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲು ಯಾವುದೇ ರೀತಿಯ ಮ್ಯಾನಿಪ್ಯುಲೇಷನ್ ಮಾಡಿ ವಿನಾಕಾರಣ ಸಂಬಂಧ ಇಲ್ಲದ ಸೂತ್ರಗಳು ಇಲ್ಲದ ಯಾವುದೇ ಅಂಶಗಳನ್ನು ತಿಳಿಸುವುದಿಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಥಮ್ಸ್ ಅಪ್ ಮಾಡಿ, ಲೈಕ್ ಮಾಡಿ, ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ತಲುಪಲಿ. ಸೊ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಉಳಿದ ರಾಶಿಗಳ ವಿಡಿಯೋಗಳನ್ನು ಕೂಡ ಗಮನಿಸಿ. ಶ್ರೀ